ಬಾಗಲಕೋಟೆ ಜಿಲ್ಲೆಯಲ್ಲಿ ಅನಾರೋಗ್ಯದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಮಹಿಳೆಯೊಬ್ಬರ ಕುಟುಂಬಕ್ಕೆ ಕಾಂಗ್ರೆಸ್ ಮುಖಂಡ ಹಾಗೂ ವೈದ್ಯರಾದ ಡಾಕ್ಟರ್ ಎಆರ್ ಬೆಳಕಲಿ ಅವರು ಮಾನವೀಯ ನೆರವು ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಬನಹಟ್ಟಿಯ ಜ್ಯೋತಿ ನಾರಾಯಣ ರಾವಳ ಅವರು ಕಳೆದ 4-5 ವರ್ಷಗಳಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದು ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ವಯಸ್ಸಾದ ತಾಯಿ ಹಾಗೂ ಕಿವಿ ಕೇಳದ ಸಹೋದರನೊಂದಿಗೆ ಜೀವನ ಸಾಗಿಸ್ತಾ ಇರುವ ಈ ಕುಟುಂಬ ನೆರವಿನ ನಿರೀಕ್ಷೆಯಲ್ಲಿತ್ತು. ಈ ಕುಟುಂಬದ ದುಸ್ಥಿತಿಯ ಕುರಿತು ನಮ್ಮ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ತೆರದಾಳ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ವೈದ್ಯರಾದ ಡಾಕ್ಟರ್ ಎಆರ್ ಬೆಳಗಲಿ ಅವರು ಕುಟುಂಬದ ಮನೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ವೇಳೆ ಕುಟುಂಬಕ್ಕೆ ಅಗತ್ಯವಾದ ಆರ್ಥಿಕ ನೆರವು ನೀಡಿದ ಅವರು ಧೈರ್ಯ ತುಂಬಿ ಮುಂದೆಯೂ ಅಗತ್ಯ ಸಹಕಾರ ನೀಡುವ ಭರವಸೆ ವ್ಯಕ್ತಪಡಿಸಿದ್ರು. ಅವರೊಂದಿಗೆ ಆಗಮಿಸಿದ್ದ ನದಾಬ್ ಅವರು ಸಹ ತಮ್ಮ ಕೈಲಾದ ನೆರವು ನೀಡಿ ಮಾನವೀಯತೆ ಮೆರೆದರು. ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ನೆರವಿನ ಹಸ್ತ ಚಾಚಿದ ಡಾಕ್ಟರ್ ಎಆರ್ ಬೆಳಕಲಿ ಹಾಗೂ ನದಾಬ್ ಅವರು ಕಾರ್ಯವನ್ನ ಸ್ಥಳೀಯರು ಶ್ಲಾಘಿಸಿದ್ದು ಸಂಕಷ್ಟದ ಸಮಯದಲ್ಲಿ ನೀಡಿದ ಸಹಾಯಕ್ಕೆ ಕುಟುಂಬದ ಸದಸ್ಯರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಿದ್ದೇಶ್ವರನ ನಮಸ್ಕರಿಸಿ ಇವತ್ತಿನ ದಿವಸನಲ್ಲಿ ಬರಬೇಕಂದ್ರೆ ನಮ್ಮ ಪ್ರೆಸ್ದವರು ಮೀಡಿಯಾದವರು ಕಾರಣ. ಯಾಕೆಂದರೆ ನಮ್ಮದು ಜರ್ಮನ್ ಮೀಡಿಯಾ ಇವರು ಬ್ರದರು ನನಗೆ ಇಲ್ಲಿ ಬಂದು ಈ ಪರಿಸ್ಥಿತಿ ಹೇಳಿದರು. ನನಗೆ ಯಾಕೋ ಭಾಳ ಕೆಟ್ಟ ಅನಿಸ್ತು. ನಾವು ಒಂದು 4 ದಿವಸದಿಂದ ಟ್ರೈ ಮಾಡ್ತಿದ್ದು ಬರ್ಬೇಕಂತ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬಂದು ನೋಡಿದರೆ ಭಾಳ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಅದರಿಂದ ಅವ್ರಿಗೆ ಪಾಪ ದೇವ್ರು ಇನ್ನೂ ಆಕಿನ ರಿಕವರ್ ಮಾಡಲಿ, ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಎಲ್ಲರೂ ಕೂಡ ಸಹಾಯ ಮಾಡೋಣ ಅಂಥೇಳಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಿದ್ದೇಶ್ವರನ ನಮಸ್ಕರಿಸಿ ಇವತ್ತಿನ ದಿವಸನಲ್ಲಿ ಬರಬೇಕಂದ್ರೆ ನಮ್ಮ ಪ್ರೆಸ್ದವರು ಮೀಡಿಯಾದವರು ಕಾರಣ. ಯಾಕೆಂದರೆ ನಮ್ಮದು ಜರ್ಮನ್ ಮೀಡಿಯಾ ಇವರು ಬ್ರದರು ನನಗೆ ಇಲ್ಲಿ ಬಂದು ಈ ಪರಿಸ್ಥಿತಿ ಹೇಳಿದರು. ನನಗೆ ಯಾಕೋ ಭಾಳ ಕೆಟ್ಟ ಅನಿಸ್ತು. ನಾವು ಒಂದು 4 ದಿವಸದಿಂದ ಟ್ರೈ ಮಾಡ್ತಿದ್ದು ಬರ್ಬೇಕಂತ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬಂದು ನೋಡಿದರೆ ಭಾಳ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಅದರಿಂದ ಅವ್ರಿಗೆ ಪಾಪ ದೇವ್ರು ಇನ್ನೂ ಆಕಿನ ರಿಕವರ್ ಮಾಡಲಿ, ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಎಲ್ಲರೂ ಕೂಡ ಸಹಾಯ ಮಾಡೋಣ ಅಂಥೇಳಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಿದ್ದೇಶ್ವರನ ನಮಸ್ಕರಿಸಿ ಇವತ್ತಿನ ದಿವಸನಲ್ಲಿ ಬರಬೇಕಂದ್ರೆ ನಮ್ಮ ಪ್ರೆಸ್ದವರು ಮೀಡಿಯಾದವರು ಕಾರಣ. ಯಾಕೆಂದರೆ ನಮ್ಮದು ಜರ್ಮನ್ ಮೀಡಿಯಾ ಇವರು ಬ್ರದರು ನನಗೆ ಇಲ್ಲಿ ಬಂದು ಈ ಪರಿಸ್ಥಿತಿ ಹೇಳಿದರು. ನನಗೆ ಯಾಕೋ ಭಾಳ ಕೆಟ್ಟ ಅನಿಸ್ತು. ನಾವು ಒಂದು 4 ದಿವಸದಿಂದ ಟ್ರೈ ಮಾಡ್ತಿದ್ದು ಬರ್ಬೇಕಂತ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬಂದು ನೋಡಿ